ಸರಿನಾ? ಎಲ್ರಿಗೂ ನಮಸ್ಕಾರ. ನಾನು BM ಗಿರಿರಾಜ್, ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕ. ಇತ್ತೀಚೆಗೆ ಹೆಬ್ಬುಲಿ ಕಟ್ ಅಂತ ಒಂದು ಅದ್ಭುತವಾದ ಸಿನಿಮಾವನ್ನೇ ನೋಡಿದೆ. ಈ ಸಿನಿಮಾ ನನಗೆ ಮೂರು ವಿಷಯಕ್ಕೆ ತುಂಬಾ ಇಷ್ಟ ಆಯ್ತು. ಮೊದಲನೇದಾಗಿ ಡೆಮೋಕ್ರಟೈಸೇಷನ್ ಆಫ್ ಆರ್ಟ್ ಅಂತ ಏನು ಹೇಳ್ತಿದೀವಿ, ಅಂದ್ರೆ ಒಂದು ಕಲೆಯ ಪ್ರಜಾಪ್ರಭುತ್ವೀಕರಣ ಏನಾಗಿದೆ. ಇದು ಬೆಂಗಳೂರಲ್ಲಿ ಕೂತು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇರುವಂತವರು ಮಾಡಿರೋ ಸಿನಿಮಾದಕ್ಕಿಂತ ಒಂದು ಹಳ್ಳಿ, ಅದರಲ್ಲಿರೋ ಗ್ರಾಮ ಪ್ರತಿಭೆಗಳು ಮತ್ತು ಸಂಪೂರ್ಣವಾಗಿ ರಂಗಭೂಮಿಯ ಕಲಾವಿದರನ್ನೆಲ್ಲ ಹಿಡ್ಕೊಂಡು ಅಲ್ಲಿಯ ಅಂತಸತ್ವವನ್ನೇ ಬಳಸ್ಕೊಂಡು ಮಾಡಿರುವಂತಹ ಒಂದು ಕಥೆ ಆಗಿರೋದ್ರಿಂದ ಇದು ಸಿನಿಮಾದ ಜಾಗತೀಕರಣದ ಜೊತೆಗೆ ಸಿನಿಮಾದ ಸ್ಥಳೀಕರಣ, ಲೋಕಲೈಸೇಷನ್ ಒಂದು ಸಿನಿಮಾ ಏನಿದೆ ಅದನ್ನ ನಾವು ಇಲ್ಲಿ ಇಷ್ಟಪಡ್ತೀವಿ. ನಾವು ಯಾವತ್ತಾದ್ರೂ ಈ ಇರಾನಿಯನ್ ಸಿನಿಮಾ ಅಥವಾ ರಷ್ಯನ್ ಸಿನಿಮಾಗಳನ್ನು ನೋಡ್ತಾ ಇರ್ಬೇಕಾದ್ರೆ ನೋಡ್ರಿ ಅವ್ರ ಹೆಂಗೆ ಸ್ಥಳೀಯ ಕಥೆಗಳನ್ನು ನೋಡ್ಕೊಂಡು ಮಾಡ್ತಾರೆ ಅಂತ ಹೇಳ್ತೀವಿ. ಭಾರತಕ್ಕೆ ಬಂದಾಗ ಮಲಯಾಳಂ ಮತ್ತು ತಮಿಳು ಸಿನಿಮಾಗಳನ್ನು ನೋಡಿಕೊಂಡು ಅವ್ರ ಹೆಂಗೆ ಸ್ಥಳೀಯ ಕಥೆಗಳನ್ನು ಮಾಡ್ತೀರಿ ಅಂತ ಹೇಳೋದು. ಅವರೆಲ್ಲರ ಮಟ್ಟಕ್ಕೂ ತಮ್ಮನ್ನ ಅದೇ ಬಜೆಟ್ಟಿನ ರೆಸ್ಟ್ರೆಂಟ್ಸು, ರಿಸೋರ್ಸಿನ ರೆಸ್ಟ್ರೆಂಟ್ಸ್, ಎಲ್ಲಾ ರೀತಿಯಿಂದ ಸಂಪನ್ಮೂಲಗಳು ಇಲ್ಲದೆ ಕೂಡ ಮನಸ್ಸು ಮತ್ತು ಕತೆ ಹೇಳಬೇಕು ಎಂಬ ತವಕದಿಂದ ಒಂದು ಅದ್ಭುತವಾದ ಸಿನಿಮಾವನ್ನ ಮಾಡಬಹುದು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಭೀಮರಾವ್ ಪೈದೊಡ್ಡಿ ಅವರು ತೋರಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಬರುವಂತಹ ಮಕ್ಕಳು ಯಾರಿದ್ದಾರೆ ಅಂದ್ರೆ ಮೌನೇಶ್ ಆಗಿರ್ಬೋದು, ಅನಾಮಿಕ್ ಆಗಿರ್ಬೋದು, ಇವರೆಲ್ಲ ಈ ಮಕ್ಕಳು ನಮಗೆ ನಮ್ಮೆಲ್ಲ ದೊಡ್ಡವರ ಸಣ್ಣತನವನ್ನು ತುಂಬಾ ಎಕ್ಸ್ಪೋಸ್ ಮಾಡಿದ್ದಾರೆ. ಜೊತೆಗೆ ಈ ದೇಶದಲ್ಲಿ ಮನುಷ್ಯನನ್ನಾಗಿ ನೋಡೋದ್ರಲ್ಲಿ ಅಸಫಲವಾಗಿರುವಂತಹ ನಾವುಗಳು ನಮ್ಮೆಲ್ಲರ ಮುಖಕ್ಕೆ ಈ ಒಂದು ಸಿನಿಮಾ ಒಂದ್ಸಲ ಜಟೀರ್ ಅಂತ ಕಪಾಳಕ್ಕೆ ಹೊಡೆಯುತ್ತೆ. ನೆನ್ಸ್ಕೋಬೇಕು ನಾವು ಯಾಕೆ ಒಬ್ಬ ಮನುಷ್ಯನನ್ನ ನೋಡ್ಲಿಕ್ಕೆ ಆಗದೆ ಇನ್ನೂ ನಾವು ಮನುಷ್ಯರು ಅಂತ ಹೇಳ್ಕೊಳ್ಳುವಂತ ಧೈರ್ಯ ಮಾಡ್ತಾ ಇದೀವಿ ಅಂತ ಹೇಳಿ. ಇದೆಲ್ಲವನ್ನ ಸಮಗ್ರವಾಗಿ ಒಂದು 2 ತಾಸಿನ ಸಿನಿಮಾನೂ ಅಲ್ಲ ಇದು, ಹತ್ರ 1 ಗಂಟೆ 10 ನಿಮಿಷ ಅಂತ ಹೇಳಿದ್ರೆ 2 ತಾಸು ಕಂಪ್ಲೀಟ್ ಆಗಿ ಇಲ್ಲದೆ ಇರುವಂತಹ ಸಿನಿಮಾದಲ್ಲಿ ಇಷ್ಟೆಲ್ಲ ವಿಷಯವನ್ನ ಸಮಗ್ರವಾಗಿ ಹೇಳಿರುವಂತಹ ಈ ತಂಡಕ್ಕೆ ಶುಭವಾಗಬೇಕು. ನಾವು ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಷ್ಟೋ ಸಿನಿಮಾಗಳನ್ನ ಮನೋರಂಜನೆ ಮತ್ತು ಇದರದ್ದು ಯಾವುದೋ ಒಂದು ವಿಷಯ ಅಥವಾ ಯಾವುದೋ ಒಂದು ಅವಾರ್ಡಿನ ಕ್ರಿಯೇಟಿವಿಟಿ ಅನ್ನೋದ್ರಿದ್ರೆ ಮಾತ್ರ ನೋಡ್ತೀನಿ ಅಂತ ಹೇಳೋರ ಎಲ್ಲರೂ ಕೂಡ ದಯವಿಟ್ಟು ಒಂದ್ಸಲ ಬನ್ನಿ. ನಿಮಗೆ ಮನೋರಂಜನೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಜೊತೆಗೆ ಅನುಭೂತಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗೂ ಇದರಲ್ಲಿರುವಂತಹ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ಗಳನ್ನು ಕೂಡ ನಾವು ತೆಗೆದು ಹಾಕುವಂಗಿಲ್ಲ. ಸೊ ಯಾರು ಸ್ಟಾರ್ ಮುಖಗಳನ್ನಿದ್ರೆ ಮಾತ್ರ ನೋಡ್ತೀವಿ ಅಂತ ಹೇಳೋರು ಇದ್ರು ಕೂಡ ಇದರಲ್ಲಿ ಸುದೀಪ್ ಅವರು ಇದ್ದಾರೆ. ಸುದೀಪ್ ಅವರ ಸತ್ವ ಇದೆ, ಸುದೀಪ್ ಅವರ ತತ್ವ ಇದೆ. ಸೊ ಅವರಿಗೋಸ್ಕರ ಆದ್ರೆ ಸಿನಿಮಾ ನೋಡಿ, ಈ ಕನ್ನಡ ಸಿನಿಮಾ ನೋಡಿ. ಇಟ್ಸ್ ನಾಟ್ ಲೈಕ್ ನಾನು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಕಾಪಾಡಿ ಅಂತ ಹೇಳ್ತಾ ಇಲ್ಲ. ಎಷ್ಟೋ ಸಲ ಒಂದು ಸಿನಿಮಾವನ್ನ ನೋಡದೇ ಇದ್ರೆ ನಾವೇ ಎಷ್ಟೋ ವಿಚಾರವನ್ನ ಕಳ್ಕೊತೀವಿ. ನಮ್ಮಲ್ಲಿರುವಂತಹ ಎಷ್ಟೋ ಒಂದು ವಿಷಯವನ್ನ ನಾವು ನೋಡ್ಲಿಕ್ಕೆ ಆಗದ ಸಿನಿಮಾ ಎಷ್ಟೋ ಸಲ ಕನ್ನಡಿಯಾಗಿ ಅದು ಹಿಡಿದು ನಮ್ಗೆ ತೋರಿಸುತ್ತೆ. ಅಂತಹ ಒಂದು ಅವಕಾಶವನ್ನ ನಾವು ಕಳ್ಕೊತೀವಿ. ಸೊ ದಯವಿಟ್ಟು ಕನ್ನಡ ಸಿನಿಮಾವನ್ನ ನೋಡಿ. ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾವನ್ನ ನೋಡದೇ ಇದ್ರೆ ನಾವು ತುಂಬಾ ಮಿಸ್ ಮಾಡ್ಕೋತೀವಿ. ದಯವಿಟ್ಟು ಆ ಒಂದು ವಂಚಿತರಾಗುವಂತ ಅವಕಾಶವನ್ನ ನೀವು ಪಡ್ಕೋಬೇಡಿ. ಬಂದು ಈ ಸಿನಿಮಾವನ್ನು ನೋಡಿ, ಸಹಕರಿಸಿ, ಬೆಂಬಲಿಸಿ, ಮತ್ತೆ ನೀವು ತುಂಬಾ ಪಡ್ಕೊಳ್ಳೋದಿದೆ. ಇದೆಲ್ಲವೂ ನಿಮ್ಗೆ ದಕ್ಕಲಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ನಮಸ್ಕಾರ. ಆಕ್ಚುಲಿ ಅಂದ್ರೆ ಈ ತರದೊಂದು ಕನ್ನಡದಲ್ಲಿ ಪ್ರಯತ್ನ ತುಂಬಾ ಕಡಿಮೆ. ಅಂದ್ರೆ ನನ್ಗೆ ಗೊತ್ತಿಲ್ಲ ಬೇರೆ ಭಾಷೆಯಲ್ಲಿ, ಆದಷ್ಟು ನಮ್ಮ ಕನ್ನಡದಲ್ಲಿ ತುಂಬಾ ಕಡಿಮೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದ್ರೆ ಆ ಪಾತ್ರಗಳು, ಅವರು ನಟಿಸಿರೋ ರೀತಿ, ಮತ್ತೆ ಅದೇ ಊರಲ್ಲಿ ನಡೆದಿದೆ ಅನ್ನೋ ಒಂದು ಫೀಲ್ ಆಗುತ್ತೆ. ರಫೀಕ್ ಪಾತ್ರ ಆಗಿರ್ಬೋದು, ಆಮೇಲೆ ಉಮಾ ವೈಜೆ ಅವ್ರ ತಂದೆ ತಾಯಿ ಪಾತ್ರ, ಅವನು ಹೀರೋ ಕ್ಯಾರೆಕ್ಟರು, ಆ ಗೌಡ್ರ ಪಾತ್ರ, ಮತ್ತೆ ಎಸ್ಪೆಷಲಿ ಮಾಂತೇಶ್ ನನಗೆ ಮಾಂತೇಶ್ ಬಿಟ್ರೆ ಬೇರೆ ಎಲ್ಲರೂ ಅಲ್ಲಿ ಸಿನಿಮಾದವರು ನಟರು ಯಾರು ಇರಲಿಲ್ಲ. ಮಾಂತೇಶ್ ಒಬ್ಬ ಸಿನಿಮಾ ನಟ ಆ ಊರಲ್ಲೇ ಹೊಂದ್ಕೊಂಡು ತುಂಬಾ ಅದ್ಭುತವಾಗಿ ಇದು ಮಾಡ್ದ. ನಾನು ಮೇಯ್ನ್ ಆಗಿ ಹೇಳ್ಬೇಕಾಗಿರೋದು ಡೈರೆಕ್ಟರ್ ಮತ್ತು ಸ್ಕ್ರೀನ್ ರೈಟರ್. ಸಿನಿಮಾದಲ್ಲಿ ಫಸ್ಟ್ ಶಾರ್ಟ್ ಅಲ್ಲಿ ಅವರು ಹೇಳ್ತಾರೆ, ಅಂದ್ರೆ ನಮ್ದು ಯಾವ ತರದ ಸಿನಿಮಾ, ನೀವು ಒಂದು ಮೈಂಡ್ ಸೆಟ್ ಮಾಡ್ತಾರೆ. ಫಸ್ಟ್ ಶಾರ್ಟ್ ಅಲ್ಲೇ ಮೈಂಡ್ ಸೆಟ್ ಮಾಡ್ತಾರೆ, ಇದು ರೆಗ್ಯುಲರ್ ಒಂದು ನೀವೇನು ನೋಡ್ತಾ ಬಂದಿದ್ದೀರೋ ಕನ್ನಡದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾಗಳು ಆ ಥರದ್ದಲ್ಲ, ಇದು ಬೇರೆನೇ ಹೇಳಕ್ ಬಂದಿದ್ದೀನಿ ಅಂತ ಫಸ್ಟ್ ಶಾರ್ಟ್ ಅಲ್ಲೇ ಇದು ಮಾಡ್ತಾರೆ. ಮತ್ತೆ ಸಿನಿಮಾದ ಎಂಡ್ ಶಾರ್ಟ್, ಆ ಡೈರೆಕ್ಟರ್ ಸ್ಟ್ರೆಂತ್ ಮತ್ತೆ ಆ ರೈಟರ್ ಸ್ಟ್ರೆಂತ್ ಗೊತ್ತಾಗುತ್ತೆ. ಸಿನಿಮಾ ಎಂಡ್ ಆಗುತ್ತೆ, ಆ ಎಂಡ್ ಶಾರ್ಟ್ ಅಲ್ಲಿ 1000 ಯೋಚನೆಗಳು ನಮ್ಮಲ್ಲಿ ಮೂಡಿಸುತ್ತೆ. ಅಂದ್ರೆ ಒಂದು ಅದ್ಭುತ ಒಂದು ಕ್ಲೈಮ್ಯಾಕ್ಸ್ ಅದು. ಅಂದ್ರೆ ನಾವು ಇದುವರೆಗೂ ಎಲ್ಲರನ್ನ ಹೊಡೆದ ಇದು ಮಾಡ್ದ ಆ ತರದ ಒಂದು ಕ್ಲೈಮ್ಯಾಕ್ಸ್ ನಮ್ಮಲ್ಲೇ ಯೋಚನೆಗಳನ್ನ ಮೂಡಿಸುವಂತ ಒಂದು ಅದ್ಭುತ ಕ್ಲೈಮ್ಯಾಕ್ಸ್. ಅಂದ್ರೆ ಆ ಒಂದು ಶಾರ್ಟ್ ಅಲ್ಲೇ ಇಡೀ ಸಿನಿಮಾನ ಹೇಳಕ್ಕೆ ಡೈರೆಕ್ಟರ್ ಹೊರಟಿದ್ದಾರೆ. ತುಂಬಾ ಒಳ್ಳೆ ಸಿನಿಮಾ. ಅಂದ್ರೆ
ತಪ್ಪುಗಳು ಇರ್ಬೋದು ಸಣ್ಣ, ಅಂದ್ರೆ ತುಂಬಾ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ನಾವು ಬೇಕು ಅಂತಂದ್ರೆ ಈ ತರ ಸಿನಿಮಾಗಳು ತುಂಬಾ ಪ್ರಯತ್ನ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಾವು ಬೇರೆ ಭಾಷೆ ಸಿನಿಮಾಗಳು ಈ ತರ ಸಿನಿಮಾಗಳಿಗೆ ನಾವು ಒಂದು ಕಾಂಪಿಟೇಷನ್ ಕೊಡ್ಬೋದು. ಸೊ ಇದು ಇನ್ನೇನಿದ್ರು ಜನಗಳು ಡೈರೆಕ್ಟರ್ ಮತ್ತು ಟೀಮ್ ತುಂಬಾ ಅದ್ಭುತವಾದ ಒಂದು ಪ್ರಯತ್ನ ಮಾಡಿದೆ. ಅವ್ರಿಗೆ ಈ ತರದೊಂದು ಸಿನಿಮಾನ ಪ್ರೋತ್ಸಾಹಿಸಿದ್ರೆ ನೆಕ್ಸ್ಟ್ ಈ ತರದೊಂದು ಮಾಡಿ ಅಂತ ಒಂದು ಕೇಳೋ ಹಕ್ಕು ಇರುತ್ತೆ. ಸೊ ಜನಗಳಿಗೆ ಬಿಟ್ಟಿದೆ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ ಕಡೆಯ ದೃಶ್ಯಗಳು ನಮ್ಮನ್ನು ಆ ರೀತಿ ಇಡೀ ಸಿನಿಮಾ ಜಾಲಿಯಾಗಿ ಹೋಗ್ತಾನೆ, ಎಂಟರ್ಟೈನ್ ಮಾಡ್ತಾನೆ, ಕಡೆಯಲ್ಲಿ ನಮ್ಮನ್ನು ಮಾತಾಡೋಕ್ಕಾಗದೇ ಇರೋಷ್ಟು ಕಾಡೋ ಅಂಥ ಸಿನಿಮಾ ಇದು. ತುಂಬ ಹೊಸ ಖುಷಿ ವಿಷಯ ಈ ಸಿನಿಮಾದ ಏನಂದರೆ, ಯಾವತ್ತೂ ನಾವು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂದ ತಕ್ಷಣ ತುಂಬ ಸ್ಲೋ ಆಗಿ ಎಂಟರ್ಟೈನ್ಮೆಂಟ್ ಇಲ್ದಿರ ತುಂಬ ಸೀರಿಯಸ್ ಆಗಿ ಹೇಳೋದು ಒಂದು ಪ್ಯಾಟ್ರನ್ನು. ಬಟ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಆಗಿ ಎಂಟರ್ಟೈನ್ ಮಾಡ್ತಾ ಒಂದು ಒಳ್ಳೆ ವಿಷಯನ ಹೇಳಿ, ಈಗ ನಾವೇನು ಮಲಯಾಳಮು ತಮಿಳಲ್ಲಿ ಕಂಟೆಂಟ್ ಸಿನಿಮಾಗಳು ಯಾಕೆ ಚೆನ್ನಾಗಿ ಹಿಟ್ ಆಗುತ್ತೆ, ಕನ್ನಡದಲ್ಲಿ ಯಾಕೆ ಸಿನಿಮಾಗಳು ಹಿಟ್ ಆಗಲ್ಲ ಅಂದರೆ, ಕಂಟೆಂಟ್ ಮಾಡುವಾಗ ಅದನ್ನು ತುಂಬ ಸೀರಿಯಸ್ ಮಾಡಿ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ಬಿಟ್ಟು ಸಿನಿಮಾ ಮಾಡ್ತಾರೆ. ಬಟ್ ಆದರೆ ಎಂಟರ್ಟೈನ್ಮೆಂಟ್ನ ಇಟ್ಕೊಂಡು ಕಂಟೆಂಟ್ ಸಿನಿಮಾಗಳು ಮಾಡಿದಾಗ ಖಂಡಿತ ಗೆಲ್ಲುತ್ತೆ. ಅದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಮತ್ತು ಒಂದು ಹೊಸ ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾ ಮುಖಾಂತರ ಆಗಲಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಎಂಟರ್ಟೈನ್ ಮುಖಾಂತರ ಹೇಳುವಂಥ ಒಂದು ಪ್ಯಾಟ್ರನ್ಗಳು ಈ ಸಿನಿಮಾಗೆ ಇದು ಆದಿ ಹಾಕ್ಕೊಟ್ಟು, ಮತ್ತು ಈ ಸಿನಿಮಾ ಹಿಟ್ ಮಾಡೋದ್ರಿಂದ ಈ ಥರದ ಒಂದು ಒಳ್ಳೆ ಸಿನಿಮಾಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಕನ್ನಡದ ಜನತೆ ಈ ಥರ ಸಿನಿಮಾಗಳನ್ನ ಖಂಡಿತ ಪ್ರೋತ್ಸಾಹಿಸಿ. ನಿಮಗೇನು ಬೇರೆ ಭಾಷೆನಲ್ಲಿ ಕಂಟೆಂಟ್ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಎಲ್ಲ ಫಿಲ್ಮಿ ಕಂಟೆಂಟ್ ಸಿನಿಮಾಗಳು ಯಾರು ಮಾಡ್ತಿಲ್ಲ ಅನ್ನೋ ಒಂದು ಧೋರಣೆಗಳನ್ನ ಯಾರು ಹೇಳ್ತಾ ಇದ್ದೀರೋ, ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ. ಖಂಡಿತ ನಿಮಗೆ ಖುಷಿ ಆಗುತ್ತೆ, ಮತ್ತು ಎಂಟರ್ಟೈನ್ಮೆಂಟ್ ಆಗೂ ಇದೆ, ಮಜವಾಗೂ ಇದೆ, ಮತ್ತು ನಿಮ್ಮ ಕಡೆಯಲ್ಲಿ ಸಿನಿಮಾ ಮನೆಗೆ ಹೋಗುವಾಗ ಒಂದಿಷ್ಟು ಕಾಡುತ್ತೆ. ಇವತ್ತು ಈ ದೇಶದಲ್ಲಿ ನಡೀತಿರೋಂಥ ಪರಿಸ್ಥಿತಿಗಳು, ಏನು ಧರ್ಮ ರಾಜಕೀಯಗಳು, ನಮ್ಮ ಬದುಕು ಹೆಂಗಿದೆ, ನಮ್ಮ ಸುತ್ತಮುತ್ತಲ ಜೀವನ ಹೆಂಗಿದೆ, ಬರೀ ಕೇವಲ ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ಬರೋದನ್ನೇ ನಿಜ ಅಂತ ನಂಬ್ಕೊಳ್ಳೋದಕ್ಕಿಂತ ನೆಲಮೂಲದಲ್ಲಿ ಜನರ ಜೀವನ ಹೇಗಿದೆ ಅನ್ನೋದನ್ನ ಹೆಚ್ಚಿನ ಚೆನ್ನಾಗಿ ಪ್ರತಿಬಿಂಬಿಸಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸೋದ್ರ ಮುಖಾಂತರ ಕನ್ನಡ ಸಿನಿಮಾಕ್ಕೆ ಒಂದು ಒಳ್ಳೆ ಬೆಳವಣಿಗೆಗೆ ನೀವು ಕಾರಣರಾಗಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಬ್ಬುಲಿ ಕಟ್ ಯೂಶಲಿ ಎಲ್ಲ ಪ್ರೀಮಿಯರ್ ಶೋ ಎಲ್ಲರೂ ಬಂದು ಹೇಳೋದು ತುಂಬಾ ಚೆನ್ನಾಗಿದೆ ಅದಿದೆ ಅಂತ ಹೇಳ್ತಾರೆ. ಬಟ್ ನಿಜ ಹೇಳ್ತೀನಿ, ಮೊದಲನೇದಾಗಿ ಸತೀಶ್ ಶ್ರೀನಿವಾಸಂ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಸಿನಿಮಾಗೆ ಅವರು ಒಂದು ಸಾಥ್ ಕೊಟ್ಟಿದ್ದಾರೆ. ಆಕ್ಚುಲಿ ಹೇಳ್ತೀನಿ, ಯೂಶಲಿ ನಾವು ಹೇಳ್ತೀವಿ ಇಂಥ ಸಿನಿಮಾಗೆ ಜನರು ಬಂದಿಲ್ಲ ಅಂದ್ರೆ ಅದು ಕನ್ನಡದ ಸೋಲು ಅದೆಲ್ಲ ಹೇಳ್ತೀವಿ, ಅದೆಲ್ಲ ಬಾಯಿ ಮತ್ತಿಗೆ ಹೇಳೋದು. ಬಟ್ ನಾನ್ ಹೇಳೋದಾದ್ರೆ ಈ ಸಿನಿಮಾ ಏನಾದ್ರು ಕ್ಲಿಕ್ ಆದ್ರೆ ಅವಾಗ ಅಂದ್ರೆ ಕ್ಲಿಕ್ ಆಗಿಲ್ಲ ಅಂದ್ರೆ ಅವಾಗ ಖಂಡಿತವಾಗ್ಲೂ ಆಡಿಯನ್ಸ್ ನ ನಾವು ಬ್ಲೇಮ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಯಾವತ್ತೂ ಕೂಡ ಆಡಿಯನ್ಸ್ ನ ಬ್ಲೇಮ್ ಮಾಡ್ತಿರ್ಲಿಲ್ಲ. ಈ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆನೆಸ್ಟ್ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಿರ್ಲಿ, ಇದರಲ್ಲಿ ಆಕ್ಟ್ ಮಾಡಿರುವಂತ ಪ್ರತಿಯೊಬ್ಬ ಆಕ್ಟರ್ಸ್ ಆಗಿರ್ಲಿ. ಅಂಡ್ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ವಿಷಯ, ಅದನ್ನ ಹೇಳಕ್ಕೆ ಬಹಳ ಒಂದು ಬ್ರೇವರಿ ಬೇಕು ಅಂತ ನಾನು ಅನ್ಕೋತೀನಿ. ಅದನ್ನ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಆಗಿ ಹೇಳಿದ್ದಾರೆ. ಅದ್ಭುತವಾದ ಸಿನಿಮಾ ಹೆಬ್ಬುಲಿ ಕಟ್. ನಾನು ನನ್ನ ಎಲ್ಲಾ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಎಷ್ಟು ಬರೆದ್ರು ಸಾಲದು, ಅಷ್ಟು ಎಲ್ರು ಬರೀಬೇಕು, ಎಲ್ರು ನೋಡ್ಬೇಕು. ದಯವಿಟ್ಟು ಎಲ್ರು ಕೂಡ ಬಂದು ಹೆಬ್ಬುಲಿ ಕಟ್ ರಿಲೀಸ್ ಆದಾಗ ದಯವಿಟ್ಟು ನೋಡಿ. ಅಂಡ್ ಮೊದಲನೇದಾಗಿ ಅಂಡ್ ಸತೀಶ್ ಅಣ್ಣನಿಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಅಂದ್ರೆ ಸತೀಶ್ ಅಣ್ಣ ಯಾವಾಗ್ಲೂ ನನಗೆ ಹೇಳ್ತಾ ಇದ್ರು, ನಿಂದು ಯಾವ್ದಾದ್ರು ಸಿನಿಮಾ ತುಂಬಾ ಚೆನ್ನಾಗಿದ್ರೆ ಅದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ. ನನ್ನ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇದೆ ಸರ್. ಈ ಸಿನಿಮಾಗೆ ನೀವು ಅಂದ್ರೆ ಯಾವ ವಿಷಯ ಹೇಳ್ಬೇಕು, ಅದನ್ನ ಹೇಗೆ ಹೇಳ್ಬೇಕು, ಅದನ್ನ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅಂಡ್ ತುಂಬಾ ಆನೆಸ್ಟ್ ಆಗಿ, ಅಂದ್ರೆ ತುಂಬಾ ಆನೆಸ್ಟ್ ಇತ್ತು. ನಾನು ಸಿನಿಮಾ ನೋಡ್ತಾ ಸತೀಶ್ ಅಣ್ಣನ ಜೊತೆನೇ ಸಿನಿಮಾ ನೋಡಿದಾಗೆಲ್ಲ ನಾನು ಯಾವ್ದಾದ್ರು ಒಂದು ವಿಚಾರ ಕನೆಕ್ಟ್ ಆದಾಗೆಲ್ಲ ಸತೀಶ್ ಅಣ್ಣನಿಗೆ ಹೇಳ್ತಾ ಇದ್ದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸತೀಶ್ ಅಣ್ಣನ ಅಳ್ತಾ ಇದ್ರು, ನಾನು ಅಳ್ತಾ ಇದ್ದೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಇಂಥ ವಿಚಾರಗಳು ಈಗಲೂ ಹಳ್ಳಿಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಅಪರಾಧ. ಅದನ್ನ ಈ ಸಿನಿಮಾದ ಮೂಲಕ ಡೈರೆಕ್ಟ್ರು ಮತ್ತೆ ಎಲ್ಲಾ ಆಕ್ಟರ್ಸ್, ರೈಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಹೆಬ್ಬುಲಿ ಕಟ್ ಸಿನಿಮಾ ಏನಾದ್ರೂ ನೀವು
ಥಿಯೇಟರ್ ಬಂದು ನೋಡಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಫಾಲ್ಟ್. ಯಾವಾಗ್ಲೂ ನಾನು ಆಡಿಯನ್ಸ್ ನ ಬೈದಿಲ್ಲ ಸರ್. ಆಡಿಯನ್ಸ್ ಯಾವಾಗ್ಲೂ ಹೇಳ್ತಿರ್ತೀನಿ, ಸಿನಿಮಾ ಅಂದ್ರೆ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ. ಬಟ್ ಈ ಒಂದು ಸಿನಿಮಾದ ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಆಡಿಯನ್ಸ್ ಬಯಕ್ ರೆಡಿ ಇದೀನಿ. ಈ ಸಿನಿಮಾ ಏನಾದ್ರು ಆಡಿಯನ್ಸ್ ನೋಡಿಲ್ಲ, ನಮ್ಮ ಕನ್ನಡದ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಬೈಬೋದು. ಆ ಲೆವೆಲ್ ಅದ್ಭುತವಾದ, ಅಷ್ಟು ಪ್ರಾಮಾಣಿಕತೆಯಿಂದ ಮಾಡುವಂತ ಸಿನಿಮಾ ಹೆಬ್ಬುಲಿ ಕಟ್. ಇವರು ಸತೀಶ್ ಅಣ್ಣ ಬ್ಯಾಕ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ. ನೋಡಿದ್ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಸತೀಶ್ ಅಣ್ಣ ಇದೇ ರೀತಿ ಇಂಥ ತಂಡಗಳಿಗೆ ನೀವು ಬೆನ್ನೆಲುಬಾಗಿ ನಿಲ್ಬೇಕು. ನೀವು ನಿಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹೆಬ್ಬುಲಿ ಕಟ್ ದಯವಿಟ್ಟು ನೋಡಿ, ಎಲ್ಲರೂ ಕೂಡ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿನಿಮಾ ನೋಡಿ ಮುಗಿಸಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಒಂದು 5 ಅವರು 10 ಅವರು ಸೈಲೆನ್ಸ್ ಬೇಕು ಅನಿಸ್ತದೆ ಸಿನಿಮಾ ನೋಡಾದ್ಮೇಲೆ. ಅಷ್ಟು ದೀರ್ಘವಾಗಿ ಕಾಣುತ್ತೆ. ತುಂಬ ಏನೋ ತಮಾಷೆಯಾಗಿ ಶುರುವಾಗುವಂಥ ಸಿನಿಮಾ ಸೀರಿಯಸ್ ಆಗಿ ಯಾವ ರೀತಿ ಎಮೋಷ್ನಲ್ ಆಗಿ ಇಡೀ ಥಿಯೇಟರ್ನೇ ಆವರಿಸ್ಕೊಂತು ಅಂತಂದರೆ, ಥಿಯೇಟ್ರಲ್ಲಿ ಇದ್ದವ್ರು ಅಷ್ಟು ಜನ ಮೌನ ಶರಣಾಗ್ಬಿಟ್ರು. ಏನೋ ಸಿನಿಮಾ ಮುಗಿದ್ಮೇಲೆ ತುಂಬ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲರೂ ಅಲ್ಲೇ ಇದ್ರು ಮಾತಾಡ್ಕೊಂಡು. ಅದೇ ಸಿನಿಮಾದ ಕೆಲವೊಂದು ನನಗನ್ಸಿದ್ದು. ನಾನು ಹೆಚ್ಚು ಹೇಳೋದಿಲ್ಲ, ನಾನು ಅವತ್ತು ಹೇಳಿದ್ದೆ. ಇವತ್ತು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ನಿರ್ದೇಶಕಗಳ ಹೆಸರುಗಳನ್ನ ಹೇಗೆ ನಮ್ಮ ಕನ್ನಡದ ಪೇಜ್ಗಳಲ್ಲಿ ಎಲ್ಲರೂ ಬರೀತಾ ಮೆನ್ಷನ್ ಮಾಡ್ತಾ ಇದ್ದೀವಿ, ಅದೊಂಥರ ಖುಷಿ ಕೊಡೋ ವಿಷಯನೇ. ಬಟ್ ಇವತ್ತು ನಮ್ಮ ಕನ್ನಡದ ಸಿನಿಮಾ ಒಂದು ಅಷ್ಟೇ ಅದ್ಭುತವಾಗಿ 1 ಕೋಟಿನಲ್ಲಿ 100 ಕೋಟಿ ಹೇಳುವಂಥ ವಿಷಯನ ಸಿನಿಮಾ ಮಾಡಿದ್ದಾರೆ. ಈ ಸಲ ನಮ್ಮ ತಪ್ಪಾಗುತ್ತೆ. ಅಂದರೆ ಈ ಸಲ ಏನಾದರೂ ಈ ಸಿನಿಮಾ ನಾವು ಗೆಲ್ಸ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ನಾವು ಸೋತಂಗೆ ಆಗ್ಬಿಡ್ತದೆ. ನಾವು ಸೋಲೋದು ಬೇಡ ಕನ್ನಡಿಗರಾಗಿ. ಯಾರು ಆ ಕೆಲಸ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಹೆಬ್ಬುಲಿ ಕಟ್ ಅನ್ನುವಂಥ ಸಿನಿಮಾ ಇದು ಕೇವಲ ಒಂದು ಕಮರ್ಷಿಯಲ್ ಆಗಿ ಒಂದು ಹೆಬ್ಬುಲಿ ಕಟ್ ಮಾಡಿಸ್ಕೋಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಮಾಡುವಂಥ ಸಿನಿಮಾ ಅಲ್ಲ. ಅದನ್ನ ಮೀರಿದಂಥ ಬಹಳ ದೊಡ್ಡ ವಿಷಯ ಸಿನಿಮಾದೊಳಗಡೆ ಇದೆ. ಅದು ಯಾಕೆ ಅನ್ನೋದು ಸಿನಿಮಾ ಥಿಯೇಟರ್ ಒಳಗಡೆ ಬಂದಾಗ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಭೀಮ್ರಾವ್ ಉತ್ತರ ಕರ್ನಾಟಕದ ರಾಯಚೂರಿಂದ ಬಂದು ಈ ಊರಲ್ಲಿ ಕನ್ಸು ಕಾಣ್ತಾ ಬದುಕು ಕಾಣ್ತಾ ಯಾವುದೋ ಒಂದು ಸ್ಟ್ರಾಂಗ್ ಆದ ವಿಷಯ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಮೌನೇಶ ಹೊಸದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾನೆ ಹೀರೋ ಆಗಿ. ಲೂಸಿಯಾದಲ್ಲಿ ನನ್ನನ್ನೇ ನೋಡಿದ್ರು ನೀವು, ಡ್ರಾಮಾದಲ್ಲಿ ನನ್ನೇ ನೋಡಿದ್ರು ನೀವು. ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನ ಅವ್ನು ಮಾಡಿದ್ದಾನೆ. ಅದಕ್ಕೆ ಅಪ್ರಿಷಿಯೇಷನ್ ಸಿಗ್ಲೇಬೇಕು, ಅವ್ನು ಗೆಲ್ಲೇಬೇಕು. ಅಂಡ್ ಮಾಂತು ಉತ್ತರ ಕರ್ನಾಟಕದ ಇನ್ನೊಬ್ಬ ಹುಡುಗ. ನಾನು ಉತ್ತರ ಕರ್ನಾಟಕದ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಂದು ತಿಳ್ಕೊಳ್ಳಿ, ಉತ್ತರ ಕರ್ನಾಟಕದ ಭಾಗಕ್ಕೆ ಇದುವರೆಗೂ ಸಲ್ಲಬೇಕಾದ ಸಿನಿಮಾಗಳ ಸಕ್ಸಸ್ ಆಗಲಿ, ಅಲ್ಲಿ ಜನಕ್ಕೆ ಸಿಗ್ಬೇಕಾದ ಏನೋ ಮಾನ್ಯತೆ ಆಗಲಿ ಸಿಕ್ಕಿಲ್ಲ. ಅದು ನಾವೀಗ ಮಾಡಬೇಕು. ಅಂಡ್ ಉತ್ತರ ಕರ್ನಾಟಕದವ್ರು ನೋಡೋದು ಅಷ್ಟೇ ಅಲ್ಲ ಈ ಸಿನಿಮಾನ, ಇಲ್ಲಿ ಭಾಗದವ್ರು ಎಲ್ಲರೂ ನೋಡ್ಬೇಕು ಈ ಸಿನಿಮಾನ. ಅಂಡ್ ಅಫ್ಕೋರ್ಸ್ ಮಾಂತು ಎಕ್ಸಲೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನವನೀತ್ ಅವ್ರ ಮ್ಯೂಸಿಕ್ ಆಗ್ಬೋದು. ಅಂಡ್ ಆಫ್ಟರ್ ಲೂಸಿಯಾ ನನಗೆ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಲೂಸಿಯಾ ಮತ್ತೆ ತಿಥಿ. ಅಂಡ್ ಸಾಕಷ್ಟು ಸಿನಿಮಾ ಇದೆ ಕನ್ನಡದಲ್ಲಿ. ಅದೆಲ್ಲ ಆದ್ಮೇಲೆ ನೀವು ಈಗ ಪಾರಂಜಿತ್ತು ಮತ್ತೆ ವೆಟ್ರಿಮಾರನ್ ಹೆಸರು ಹೇಳ್ತೀರಿ ಎಲ್ರು. ನಮ್ಮ ಸಿನಿಮಾ ನೋಡಿ, ಅವ್ರ ಹೆಸರು ಹೇಳ್ಬಾರ್ದು ಅಂತಲ್ಲ, ಅವ್ರು ಒಳ್ಳೆ ನಿರ್ದೇಶಕರೇ. ಬಟ್ ನಮ್ಮ ಸಿನಿಮಾ ನೋಡಿ ನೆಕ್ಸ್ಟ್ ಭೀಮರಾವ್ ಹೆಸರು ಹೇಳ್ತೀರಿ ಅಂತ ಸಿನಿಮಾ ಆಗಿದೆ. ಯಾವುದೋ ನಮ್ಮ ಹೆಬ್ಬುಲಿ ಕಟ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅವತ್ತು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದೀನಿ ಅಂತ. 100% ಯಾಕೆ ಅಂತ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅದೊಂದು ಬ್ಯೂಟಿಫುಲ್ ಸಿನಿಮಾನ ಕನ್ನಡ ಜನತೆಗೆ ಕನ್ನಡ ಕೊಟ್ಟಿದ್ದೀರಾ. ನಿಮಗೆ ನಾವು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇಡೀ ತಂಡಕ್ಕೆ ಎಲ್ಲರೂ ಸಖತ್ತ ಮಾಡಿದ್ದಾರೆ. ನಿಮಗೆಲ್ಲ ಒಳ್ಳೇದಾಗಲಿ, ಈ ಸಿನಿಮಾ ಗೆಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ್ ಪುಟ್ರಂಗ್ ಅಂತ. ನನ್ನ ಮಾತು ಬರೋವಂತ ನಿಜವಾಗ್ಲೂ ಫುಲ್ ಎಮೋಷನಲ್ ಆಗಿಬಿಟ್ಟಿನಿ. ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿ ಜುಲೈ 4ನೇ ತಾರೀಕಿಗೆ ತಪ್ಪದೇ ಥಿಯೇಟ್ರ್ ಬಂದು ಸಿನಿಮಾ ನೋಡ್ರಿ. ನಮ್ಮ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಶೋ ನೋಡ್ಕೊಂಬಂದ್ವಿ ಹೆಬ್ಬುಲಿ ಕಟ್. ಫಸ್ಟ್ ಥಿಂಗ್ ಒಂದು ಸತೀಶ್ ಅಣ್ಣನ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಒಳ್ಳೆಯ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತು ಇವತ್ತು ಈ ಸಿನಿಮಾ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಸತೀಶ್ ಅಣ್ಣನ ಇಂದನೇ ಸಾಧ್ಯ ಆಗಿದ್ದು. ನಮ್ಮ ತಂಡಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ರು. ಇವತ್ತು ಒಂದಿಷ್ಟು ಜನ ನಿರ್ದೇಶಕರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಿದ್ರು. ನೋಡಿ
ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಮಾತಾಡಿದ್ರು. ನಮಗೆ ಬಹಳ ಖುಷಿ ಆಯಿತು, ಈ ಥರದೊಂದು ಸಿನಿಮಾ ಮಾಡಿದ್ದೀವಿ. ಈ ಮೂಮೆಂಟ್ಗೆ ನಮ್ಮ ಕನ್ನಡ ನಾಡಿನ ಜನತೆ ಸಪೋರ್ಟ್ ಬೇಕು. ಈ ಥರದ ಸಿನಿಮಾ ಗೆಲ್ಲೇಬೇಕು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಒಂದಿಷ್ಟು ನೋಡಿರೋ ವಿಷಯಗಳು ಇದರಲ್ಲಿದೆ. ಅದೆಲ್ಲ ನಿಮಗೆ ನಾಟುತ್ತೆ. ನಿಮ್ಮ ಚಿಕ್ಕ ವಯಸ್ಸಲ್ಲೂ ಎಲ್ಲೋ ಒಂದು ಕಡೆ ನೋಡಿರೋ ವಿಷಯಗಳಿರುತ್ತೆ. ನಿಮ್ಮ ಒಳಗಡೆನೂ ಆ ಒಂದು ನೋವಿರುತ್ತೆ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಟಾಲಿ ಸರ್ ಸಿನಿಮಾ ನೋಡಿದರೆ, ಪ್ರಕಾಶ್ ರೈ ಸರ್ ಸಿನಿಮಾ ನೋಡಿದ್ದಾರೆ, ಸತೀಶ್ ಅಣ್ಣ ಸಿನಿಮಾ ನೋಡಿದರೆ, ಈ ಥರ ಹಲವಾರು ನಿರ್ದೇಶಕರುಗಳು ಸಿನಿಮಾ ನೋಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಅಪ್ರಿಷಿಯೇಷನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಿಗೆ. ಇದೊಂದು ಒಳ್ಳೆಯ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ July 4th. ನಿಮ್ಮೆಲ್ಲರೂ ಸಪೋರ್ಟ್ ಸಿಗಲಿ. ಇವತ್ತು ಯಾರೆಲ್ಲ ನಮ್ಮ ಸಿನಿಮಾ ನೋಡಿದಾರೋ ಅವರೆಲ್ಲ ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಾಕ್ತಾರೆ, ಅವರು ಆನೆಸ್ಟ್ ರಿವ್ಯೂ ಬರ್ದಾಕ್ತಾರೆ. ದಯವಿಟ್ಟು ತಪ್ಪದೆ July 4th ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಾರಿ ಮಾತಾಡ್ತಾರೆ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೊಸಬ್ರು ಸಿನಿಮಾ ಚೆನ್ನಾಗಿರಲ್ಲ, ಆ ಥರದ್ದೆಲ್ಲ ಕ್ರಿಟಿಕ್ಸ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ರಿಗೂ ನಾನು ಬ್ರದರ್ ಆಗಿ, ಫ್ರೆಂಡ್ ಆಗಿ ಒಂದು ವಿಷಯ ಕೇಳ್ಕೊಳ್ತೀನಿ. ನೀವೆಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ. ಯಾಕಂದರೆ ನಿಮ್ಮ ಮುಖಾಂತರ ಈ ಸಿನಿಮಾ 4 ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ನಿಮ್ಮನ್ನು ಫಾಲೋ ಮಾಡೋರು ಇರ್ತಾರೆ. ಈ ಥರದ ವಿಷಯ ಅಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಕೊಡಬೇಕು. ಯಾರ್ಯಾರು ಸಿನಿಮಾ ಕ್ರಿಟಿಕ್ಸ್ ಮಾಡ್ತೀರೋ ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಬರೀರಿ, ನಾವು ಏನೂ ಕೇಳಲ್ಲ. ಬಟ್ ಈ ಸಿನಿಮಾ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಸಿನಿಮಾ ನಾನು ಇದು 2ನೇ ಸಾರಿ ನೋಡ್ತಾ ಇರೋದು. ಮೊದಲನೇ ಸಾರಿ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ದೆ, ಇವಾಗ ಸ್ಕ್ರೀನಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡೋಣ? ಸೊ ವೆರಿ ಫಸ್ಟ್ ಮೊದಲನೇ ಶಾರ್ಟ್ ಇಂದನೇ ಸಿನಿಮಾ ಅಲ್ಲಿ ಒಂದು ಅದ್ಭುತವಾದ ಒಂದು ಶಾರ್ಟ್ ತೆಗೆದಿದ್ದಾರೆ. ಅಲ್ಲಿಂದನೇ ಈ ಫಿಲಮ್ ಏನು, ಈ ಫಿಲಮ್ನ ಡೈರೆಕ್ಟ್ರು ಯಾವ ರೀತಿ ನಮ್ಮನ್ನ ತಗೊಂಡು ಹೋಗ್ತಾರೆ ಅನ್ನೋದನ್ನ ಅಲ್ಲಿಂದನೇ ಹೇಳಕ್ ಶುರು ಮಾಡ್ಬಿಡ್ತಾರೆ. ಆ ಥರದ್ದು ಅಲ್ಲಿಂದ ಶುರುವಾದ ಜರ್ನಿ ನಮ್ಮನ್ನ ತುಂಬಾ ಬೇರೆ ಬೇರೆ ಕಡೆ ಎಂಟರ್ಟೈನ್ಮೆಂಟ್ ಇದೆ, ಖುಷಿ ಇದೆ, ಸಂತೋಷ ಇದೆ, ಬೇಜಾರಿದೆ, ಅಪ್ ಅಂಡ್ ಡೌನ್ಸ್ ತುಂಬಾ ವೇರಿಯೇಷನ್ಸ್ಗಳಿದೆ. ಹಂಗೆ ತೊಗೊಂಡೋಗಿ ನನ್ನ ಎಲ್ಲಕ್ಕೆ ತೊಗೊಂಡು ಬಂದು ನಿಲ್ಸುತ್ತೆ ಅಂತ ಸಿನಿಮಾ. ಕಡೆಯಲ್ಲಿ ಇಡೀ ಥಿಯೇಟ್ರು ಸೈಲೆಂಟ್ ಆಗಿ ಮೌನವಾಗಿ ಸುಮಾರು ಆಲೋಚನೆಗೆ ನಮ್ಮನ್ನ ಒಡ್ಡುತ್ತೆ. ಈ ಥರ ಸಿನಿಮಾ ನಾನು ತುಂಬಾ ದಿನಗಳಾಗಿತ್ತು. ಬಹುಶಃ ಅತಿಶಕ್ತಿ ಅಲ್ಲ, ಕನ್ನಡ ಸಿನಿಮಾ ಒಂದು ಜರ್ನಿ ಬಂದರೆ ಒಂದಷ್ಟು ಆಲ್ಬಮ್ ಅನ್ನೋ ಥರ ಇಟ್ಕೊಂಡ್ರೆ ಕನ್ನಡ ಸಿನಿಮಾಗಳು ಇದು ಖಂಡಿತ ಅದರಲ್ಲಿ ಒಂದು ಹೆಬ್ಬುಲಿ ಕಟ್ಟೊಂದು ಪೇಜ್ ಆಗಿರುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಂದು ವಿಷಯದಲ್ಲೂ ಡೈರೆಕ್ಷನಿಂದ ಹಿಡಿದು ಡೈರೆಕ್ಷನ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಎಲ್ಲೂ ಅನ್ಸೋದಿಲ್ಲ, ಅದೆಲ್ಲರೂ ಹೇಳ್ತಿರ್ತಾರೆ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ ಅಷ್ಟೊಂದು ಡೀಟೈಲಿಂಗ್ ಮತ್ತು ಅಷ್ಟೊಂದು ವಿಷಯಗಳನ್ನ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಅಷ್ಟೇ ಧೈರ್ಯವಾಗಿ ಹೇಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅನ್ನೋದು ನನಗೆ ಯಾವಾಗಲೂ ಅವ್ರಿಗೆ ಡೈರೆಕ್ಟರ್ ಸಿಕ್ಕಿದಾಗ ನಾನು ಹೇಳ್ತಾ ಇರ್ತೀನಿ ಅದನ್ನು. ಸೊ ಅಷ್ಟು ನನಗೆ ತುಂಬ ಇಂಪ್ರೆಸ್ ಮಾಡೋಂಥ ಸಿನಿಮಾ. ಮತ್ತು ಎಸ್ಪೆಷಲಿ ಆ ಮುಖ್ಯ ನಟ ಮೋನಿಶ್, ಅವನ ಕಣ್ಣಲ್ಲಿರೋ ಇನ್ನೋಸೆನ್ಸು ಮತ್ತು ಇಡೀ ಸಿನಿಮಾನ ಅವನು ಕ್ಯಾರಿ ಮಾಡಿರೋ ರೀತಿ ಅದ್ಭುತ. ಇಡೀ ಸಿನಿಮಾನ ಅವನು ಎತ್ಕೊಂಡು ಹೊರಟೋಗಿದ್ದಾನೆ. ಇನ್ನು ಮ್ಯೂಸಿಕ್ ನವನೀತ್ ಶ್ಯಾಮ್ ಮ್ಯೂಸಿಕ್ ಮಾಡಿರೋದು. ಹಿಂದೆ ಡೇರ್ ಡೆವಿಲ್ ಮುಸ್ತಫಾಗೂ ಮಾಡಿದ್ರು. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಓವರ್ ಆಲ್ ತುಂಬಾ ಖುಷಿ ಕೊಡುವಂತ, ಮತ್ತೆ ಯಾಕೆ ಖುಷಿ ಏನಕ್ಕೆ ಅಂದ್ರೆ ಈ ತರದ ಫಿಲಮ್ ಕನ್ನಡದಲ್ಲಿ ಬರ್ತಲ್ಲ ಅಂತ ಒಂದು ಖುಷಿ. ಮತ್ತೆ ಅಟ್ ದ ಸೇಮ್ ಟೈಮ್ ತುಂಬಾ ಆಲೋಚನೆಗೆ ನಮ್ಮನ್ನೆಲ್ಲ ತಳ್ಳುವಂತ ಫಿಲಮ್. ಎಸ್ಪೆಷಲಿ ಸತೀಶ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ತರದ ಸಿನಿಮಾನ ಅವರು ನೋಡಿ, ಅವರು ಇಡೀ ಥ್ರೂಔಟ್ ಒಂದು 3-4 ತಿಂಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಲ್ಲ ಕಡೆ ಬಂದು ಅದನ್ನ ತಗೊಂಡೋಗಿ ಎಲ್ಲಾದ್ರೂ ತಲುಪಿಸ್ಬೇಕು ಅನ್ನೋದಕ್ಕೆ ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಅವ್ರಿಂದ ಹೇಗಿದ್ರೆ ಇಷ್ಟು ಮಟ್ಟಿಗೆ ಎಲ್ಲಾರ್ಗು ರೀಚ್ ಆಗ್ತಾ ಇರ್ಲಿಲ್ಲ. ಖಂಡಿತ ನಿಮ್ಗೆ ಇದು ವಿಷಯಗಳು
ಭಾರವಾದ್ದು ಗಾಢವಾದ್ದು ಇದೆಲ್ಲಾನು ಮೀರಿದಂಗೆ ಇಡೀ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಅದು ಬಹಳ ಮುಖ್ಯವಾದ್ದು. ನೀವು ಖಂಡಿತ ಆ ಫಿಲಮ್ನ ಇಷ್ಟಪಡ್ತೀರಾ, ಬಂದು ಫಿಲಮ್ ನೋಡಿ. ಥ್ಯಾಂಕ್ ಯು. ವಿಷಯಕ್ಕೆ ಹೋಗ್ಬಿಡೋಣ. ಆ ಚಿತ್ರದ ಹೆಸರು ಹೆಬ್ಬುಲಿ ಕಟ್. ಸಿನಿಮಾ ಹೇಳಿದಾಗೆ ನಿರ್ದೇಶಕರು ಭಾಳ ಅದ್ಭುತವಾಗಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಅನ್ನೋದಕ್ಕಿಂತ ಇದು ಒಂದು ಯಾವುದೋ ಉತ್ತರ ಕರ್ನಾಟಕ ಶೈಲಿ, ಅದರ ಕನ್ನಡ ಭಾಷೆ ಉತ್ತರ ಕರ್ನಾಟಕ ಶೈಲಿ ಬಳಸಿದ್ದಾರೆ ಅನ್ನೋದು ವಿಷಯನ ಪಕ್ಕಕ್ಕಿಟ್ಟು ಒಂದು ಸಿನಿಮಾದ ಆಧಾರದ ಮೇಲೆ ನೋಡಿ ಸಿನಿಮಾನ ಎಲ್ಲರೂ ಇದನ್ನ ಬಂದು ನೋಡಿ. ಸಿನಿಮಾ ಬೇರೆ ರೇಂಜಿಗಿದೆ. ಇದರ ನಿರ್ದೇಶಕರು ಮೊದಲನೇದಾಗಿ ಭೀಮ್ರಾವ್ ಅವ್ರಿಗೆ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂಥ ಮೌನೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ. ಅವನು ರಿಯಲ್ ಆಗಿ ಅವನು ಏನಿದಾನೋ ಅದು ಆ ಸಿನಿಮಾದಲ್ಲಿ ಅವ್ನು ಕಾಣಿಸ್ತಾನೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದ ಮೊದಲಿಂದ ಹಿಡ್ಕೊಂಡು ಕೊನೆಯವರೆಗೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಬ್ಬುಲಿ ಕಟ್ಟು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕಂದರೆ ಈಗ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಆ ಕಡೆ ಭಾಗದ ಕಥೆಗಳು ನಮಗೆ ತುಂಬ ನಿಜವಾಗ್ಲೂ ಟಚ್ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ. ಇದೊಂಥರ ಯಾವ ರೀತಿ ಹೇಳ್ಬೇಕಂದ್ರೆ ನೆಲದ ಕಥೆಗಳು ಅಂತ ಹೇಳ್ತಾರಲ್ಲ, ಆ ಕಥೆಗಳನ್ನು ನಿರ್ದೇಶಕರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಎಲ್ರಿಗೂ ನಿಜವಾಗ್ಲೂ ಈ ಸಿನಿಮಾ ಪಕ್ಕಾ ಇಷ್ಟ ಆಗುತ್ತೆ. ಹಾಗೆ ಎಲ್ರಿಗೂ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡೋಕ್ಕೆ ಹೇಳಿದೆ. ಆ್ಯಕ್ಚುಲಿ ಹೆಬ್ಬುಲಿ ಕಟ್ ಇದರಲ್ಲಿ ನಾನೊಂದು ಪಾತ್ರ ಮಾಡಬೇಕಾಗಿತ್ತು. ಸೊ ಈಗ ಬಂದು ಸಿನಿಮಾ ನೋಡಿದಾಗ ಅನಿಸ್ತಾ ಇದೆ, ಸೊ ನನಗೊಂದು ಪಾತ್ರ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಉತ್ತರ ಕರ್ನಾಟಕದ ಸಿನಿಮಾದಲ್ಲಿ ನಂಬರ್ 1 ಸಿನಿಮಾ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾನು ನೋಡಿದ್ರಲ್ಲಿ ಬೆಸ್ಟು ಸಿನಿಮಾ. ಸೊ ಅಷ್ಟು ತುಂಬ ಚೆನ್ನಾಗಿ ಆ ಊರನ್ನ ಕಟ್ಟಿ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ಆಗಲಿ ಭೀಮ್ರಾವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ದೀಪಕ್ ಅವರಾಗಲಿ ಮತ್ತು ಎಡಿಟ್ರ್ ಉಜ್ವಲ್ ಆಗಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಮ್ಯೂಸಿಕ್ ಆಗಲಿ ಎಲ್ಲನೂ ಸಕ್ಕರ ಕಟ್ಟಿ ಒಂಥರ ಯಾವುದೋ ಊರಲ್ಲಿ ನಾವು ಇದ್ದೀವಿ ಅನ್ನೋ ಫೀಲ್ನ ತರಿಸಿದ್ರು. ತುಂಬ ಚೆನ್ನಾಗಿತ್ತು ಹೆಬ್ಬುಲಿ ಕಟ್. ಎಲ್ಲರೂ ನೋಡಿ. ಸೊ ಹೊಸ ಟೀಮ್ ಅನ್ನೋದಕ್ಕಿಂತ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ. ಎಲ್ರಿಗೂ ಪಾತ್ರಗಳು ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರೂ ಬೇರೆಯವ್ರು ಯಾರೋ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ಆ ಪಾತ್ರ ನಾವೇ ಅಂತ ಎಲ್ರಿಗೂ ಖಂಡಿತ ಅನಿಸುತ್ತೆ. ದಯವಿಟ್ಟು ಹೆಬ್ಬುಲಿ ಕಟ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ಸ್. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು. ಇನ್ಮೇಲಿಂದ ಇದು ಯಾವತ್ತಿದ್ರೆ ಸೂಪರ್ ಹಿಟ್. ಸಿನಿಮಾ ಹೆಂಗಿದೆ ಅಂತ ಹೇಳಿ ನಂಡೆಲ್ಲ ಕಾಪಿ ಮಾಡಬೇಡಿ, ಹೆಂಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಸಿನಿಮಾ. ಯಾಕಂದ್ರೆ ಇದು ಬಯಲು ಸೀಮೆ ಒಂದು ಚಿತ್ರಣ. ಎಲ್ಲ ನನ್ನ ಊರಿನ ಅಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದೀನಿ. ನಮ್ಮೂರು ಹೆಂಗೆ ಪ್ಲೇಸ್ ಐತಿ ಅದು ಚರಂಡಿ ಗಟ್ರು ನಳ ನೀರು ತಗೋದು ಅವೆಲ್ಲ ಸೇಮೆ. ಮತ್ತೆ ಅದೊಂದು ಸ್ವಲ್ಪ ಇರುತ್ತಲ್ಲ ಏನು ಗೊತ್ತಾ ಅಣ್ಣ, ಒಂದೇ ಮಾತು ಹೇಳ್ತೀನಿ ಅಣ್ಣ. ಸಮಾಜದಲ್ಲಿ ತುಂಬ ಈ ಥರ ನಡೀತಿದೆ. ನೋಡಿದಾಗ ನಾವು ಈ ಸಿನಿಮಾದಲ್ಲಿ ನೋಡ್ಬಿಟ್ಟು ಪ್ರತಿಯೊಬ್ಬರು ಅಳ್ತೀರಾ ಅಣ್ಣ. ಸಿನಿಮಾ ಮುಗಿದ್ಮೇಲೆ ಇವಾಗಲೇ ಹೇಳ್ತೀನಿ, ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ಅಳ್ತೀರಾ. ಸಿನಿಮಾದಲ್ಲಿ ಈ ಥರ ಅನಿಸ್ತಿದ್ರೆ ನಿಜವಾಗ್ಲೂ ಅನುಭವಿಸ್ತಿದ್ದಾರೆ ಗೊತ್ತಾ ಅಣ್ಣ. ಅವ್ರನ್ನೆಲ್ಲ ನಾವು ಬರೀ ಊಹೆ ಮಾಡಿದ್ರೇನೆ ಸಾಕು ಅಂತಾರೆ. ತುಂಬ ಬೇಜಾರಾಗುತ್ತೆ ಅಣ್ಣ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಹಿಡ್ಕೋತಾರೆ ಬೊಟ್ಟು. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಹಿಡ್ಕೋತಾರೆ ಬೊಟ್ಟು. ನೋಡೋ ಪ್ರತಿಯೊಬ್ಬರು ಅಳೋವಂಥ ಸಿನಿಮಾ ಹೆಬ್ಬುಲಿ ಕಟ್ಟು. ನೋಡೋ ಪ್ರತಿಯೊಬ್ಬ ಅಳ್ತೀರಾ. ಏನಕ್ಕಂದ್ರೆ ಅಣ್ಣ ಕಂಟೆಂಟ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿ ಲೈನು ನಮ್ಮ ಕಣ್ಣಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ ಅಣ್ಣ, ಏನಕ್ಕೆ ಈ ಥರ ಆಗ್ತಿದೆ, ಏನಕ್ಕೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇದ್ದೀವಿ. ತುಂಬ ಮಸ್ತಾಗಿ ಮಾಡಿದ್ಯಾ ಬೈ, ನಾನು ಪ್ರಾಮಿಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಣ್ಣ ಸಿನಿಮಾ. ನಾನು ಹೇಳ್ತಿರೋದು ನೀವು ಮತ್ತೆ ಕೇಳಿದ್ರೆ ನೀವು ಅಂದ್ಕೋದಿರ. ಮತ್ತೆ ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಬಂದು ಮಾತಾಡಿದೆ. ಬಟ್ ಕಂಟೆಂಟ್ ಇದೆ ಗೊತ್ತಾ, ಇದು ಕಂಟೆಂಟ್ ಮೈನು. ಮತ್ತು ಇದಕ್ಕೆ ಜೀವ ಬಂದ್ಬಿಟ್ಟು ಓಪನ್ ಆಗಿರೋದು, ಈ ಜೀವ ಬಂದ್ಬಿಟ್ಟು ಸತೀಶ್ ಸರ್. ಇದಕ್ಕೆ ಇದು ಅವರಿಲ್ಲ ಅಂದರೆ ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಸಿನಿಮಾ ಯಾರು ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾ ಗೆಲ್ತಿಲ್ಲ. ಅವ್ರ ಕಡೆಯಿಂದ ಸಿನಿಮಾ ಒಂಚೂರು ಪುಷ್ ಆಗ್ತಿದೆ, ಅವ್ರ ಕಡೆಯಿಂದ ಇದಾಗ್ತಿದೆ. ನಾವು ಅಷ್ಟೇ ಇವಾಗ ನೋಡಿ, ನಾವು ಅಷ್ಟೇ ಹೇಳಿದಾಗ ಓಕೆ ಎಲ್ಲ ಸಿನಿಮಾಗಳ ಥರನೇ ಇದು ಒಂದು ಸಿನಿಮಾ ಹೋಗಿ ನೋಡೋಣ. ಬಟ್ ಸಿನಿಮಾ ಮುಗಿದ್ಮೇಲೆ ಅಂದ್ಕೊತೀವಿ ಎಲ್ಲ ಸಿನಿಮಾ ಥರ ಇದೊಂದು ಸಿನಿಮಾ ಅಲ್ಲ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೊಂದು ಆಗಬಾರ್ದು. ಈ ಸಿನಿಮಾನ ನೋಡ್ಬಿಟ್ಟು ಎಷ್ಟೊಂದು ಸಿನಿಮಾಗಳು ತೆಗಿಬೇಕು. ಆ ಥರ ಸಿನಿಮಾಗಳು ಬರಬೇಕಣ್ಣ. ಆ ಥರ ಸಿನಿಮಾನೇ ಒಂದು. ಮತ್ತು ಮಾತಿಗೆ ನೀವೆಲ್ಲ ನೋಡ್ತಾನೆ ಇರ್ತೀರ. ಮೈನು ಇದು ಇವಾಗ ಹೊಡೆದಾಟ ಎಲ್ಲ ನಡೀತಿರೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಜಾತಿ ಮತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬರು ಅಷ್ಟೇ ಸುಮ್ಮನೆ ಓದಾಡ್ತಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ರೀ ಅಣ್ಣ. ಯಾಕ್ರಿ ಓದಾಡ್ಕೊಂಡು ಸಾಯ್ತೀರ ಹೇಳ್ಕೊಂಡು ಜಾತಿ? ನಮಗೆಲ್ಲ ಮನ್ಸಲ್ಲಿ ತುಂಬಿರೋದು ಒಂದೇ ಒಂದು ಪ್ರೀತಿ. ಅವೆಲ್ಲ
ಬೈ ನಾವೆಲ್ಲ ಸಿನಿಮಾದವರು ಸಿನಿಮಾ ಬೈ. ಮತ್ತು ಇನ್ನೊಂದೇನು ಗೊತ್ತಾ, ಸಿನಿಮಾ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನಾವೆಲ್ಲ ಒಬ್ಬ ಸಿನಿಮಾ ಭಕ್ತ, ಒಬ್ಬ ಸಿನಿಮಾ ಲವರ್ ಯಾವ ಥರ ಸಿನಿಮಾನ ಇಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವೆಲ್ಲ ಅಷ್ಟೇ ನೋಡಿ, ಸ್ಟಾರ್ಟಿಂಗು ಹೆಬ್ಬುಲಿ ಸಿನಿಮಾ ಬಂದಾಗ ಹೆಬ್ಬುಲಿ ಕಟ್ಟು, ದಿ ವಿಲನ್ ಬಂದಾಗ ದಿ ವಿಲನ್ ಹೇರ್ ಸ್ಟೈಲು, ಇದೆಲ್ಲ ನಾವು ಪ್ರತಿಯೊಬ್ಬರು, ಯಾಕಂದರೆ ನಾವು ನಮಗೆ ದೇವರು ಸಿನಿಮಾ ಅಣ್ಣ, ನಮಗೆ ದೇವಸ್ಥಾನ ಥಿಯೇಟ್ರ್ ಅಣ್ಣ, ನಮಗೆ ಗೊತ್ತಿರೋದು ಇಷ್ಟೇ. ಆ ಥರ ಒಬ್ಬ ಫ್ಯಾನ್ದು ಕತೆ ಇದು. ಒಬ್ಬ ಫ್ಯಾನು ನಿಮಗೆ ಸ್ಟೋರಿ ಹೇಳ್ಬಾರ್ದು, ಬಟ್ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ಪ್ರತಿಯೊಬ್ಬರೂ ಖುಷಿಯಾಗಿ, ಇಂಥ ಸಿನಿಮಾ ಎಲ್ಲ ಬರೋದು ತುಂಬ ರೇರು, ಬಂದಾಗ ಪ್ರತಿಯೊಬ್ಬರೂ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ಅಣ್ಣ. ಒಂದೇ ಒಂದು ಮಾತು, ನಾನು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ಎಲ್ಲರೂ ಅಣ್ಣ. ನಾವು ಪ್ರತಿಯೊಬ್ಬರು ಅಕ್ಕಿನ ತಿನ್ನೋದು, ಪ್ರತಿಯೊಬ್ಬರು ಅನ್ನ ತಿಂತೀವಿ, ಅನ್ನಕ್ಕೆ ಯಾವುದೇ ಜಾತಿ ಮತ ಇಲ್ಲ ಅಣ್ಣ. ನಾವು ಪ್ರತಿಯೊಬ್ಬರು ಅಷ್ಟು ನೀರು ಕುಡಿತೀವಿ, ಯಾವುದೇ ಜಾತಿ ಮತ ಇಲ್ಲ. ನಾವು ಪ್ರತಿಯೊಬ್ಬರು ಆಕ್ಸಿಜನ್ ತಗೋತೀವಿ, ಗಾಳಿ ತಗೋತೀವಿ, ಯಾವುದೇ ಜಾತಿ ಮತ ಇಲ್ಲ. ಅದಿಲ್ಲ ಅಂದರೆ ನಾವು ಸತ್ತೋಗ್ತೀವಿ ಗೊತ್ತು, ಆದರೆ ಮನುಷ್ಯ ಸತ್ಯ ಸಾಯ್ತಾನಂತ ಗೊತ್ತಿದ್ರು ಯಾಕಣ್ಣ ಜಾತಿ ಅಂತ ಅಂದ್ಬಿಟ್ಟು ಹೊಡೆದಾಡ್ತಿದ್ದೀರಾ? ಬೇಡ ಅಣ್ಣ, ಯಾವುದೇ ಕಾರಣಕ್ಕೂ ಬೇಡ ಅಣ್ಣ. ಇಷ್ಟೇ ಅಣ್ಣ, ಹೊಟ್ಟೆ ತುಂಬ ಊಟ, ನಿದ್ದೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದೇ ಅಣ್ಣ ದೊಡ್ಡ ಜಾತಿ ಇಡೀ ಪ್ರಪಂಚದಲ್ಲೇ. ಅದೇ ಅದರಷ್ಟು ಶ್ರೇಷ್ಠ ಜಾತಿ ಬೇರೆ ಯಾವುದೂ ಇಲ್ಲ ಅಣ್ಣ. ನಿಯತ್ತಾಗಿರಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅದರಷ್ಟು ದೊಡ್ಡ ಜಾತಿ ಬೇರೆ ಯಾವುದೂ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಹೆಬ್ಬುಲಿ ಕಟ್ ಸಿನಿಮಾ ಬಗ್ಗೆ ನಾನು ಆಗ್ಲಿಂದ ಏನೇನೋ ಮಾತ್ರ, ಹೆಬ್ಬುಲಿ ಕಟ್ ಸಿನಿಮಾ ಒಂದೇ ಒಂದು ಮಾತು ಹೇಳ್ತೀನಿ, ಎಂಜಾಯ್ ಮಾಡ್ತೀರಾ. ಸಿನಿಮಾ ಮುಗಿದ್ಮೇಲೆ ನಿಮ್ಮ ಮನಸ್ಸು ಅಯ್ಯೋ ಅಂತ ಅನಿಸುತ್ತೆ, ಅನಿಸಿಲ್ಲ ಅಂದರೆ ಆಮೇಲೆ ನಾನು ಅದರ ಮಾತಾಡಿ ಅಣ್ಣ. ಇಷ್ಟು ಹೇಳೋದು. ಜೈ ಕನ್ನಡ ಮತ್ತು ಜೈ ಹಿಂದ್. ಹೆಬ್ಬುಲಿ ಕಟ್ ಸಿನಿಮಾನ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ನಮಸ್ಕಾರ. ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾ ಬರೀ ಅದ್ಭುತ ಅಂದರೆ ಸಾಲದು. ಇದು ಕನ್ನಡ ಚಿತ್ರರಂಗವನ್ನು ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ಯುವಂತಹ ಶಕ್ತಿ ಇರುವಂಥ ಸಿನಿಮಾ. ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ಚಿತ್ರರಂಗ ಬರೀ ಕನ್ನಡ ಅಂತಲೇ ಅಲ್ಲ, ಎಲ್ಲ ಸ್ಥಳೀಯ ಚಿತ್ರಗಳು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮತ್ತೊಂದು ಭಾಷೆ ಎಲ್ಲ ಚಿತ್ರಗಳು ಇವತ್ತು ಪ್ಯಾನ್ ಇಂಡಿಯಾ ಅನ್ನುವ ಒಂದು ಭ್ರಮೆಯಲ್ಲಿ ಹೋಗ್ತಾ ಇದೆ. ಆ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಎಲ್ಲರೂ ಎಲ್ಲ ಭಾಷೆನೂ ಇರಬೇಕು, ಎಲ್ಲ ಭಾಷೆ ಕಲಾವಿದರು ಇರಬೇಕು, 100 ಕೋಟಿ ಮಾಡಬೇಕು, ಈ ಥರದ್ದೇ ಹೋಗುತ್ತಿದೆ ಹೊರತು ಕಂಟೆಂಟ್ ಅನ್ನೋದು ನಮ್ಮ ಸ್ಥಳೀಯತೆ. ಈ ಚಿತ್ರ ಬರೀ ಕನ್ನಡ ಸಿನಿಮಾ, ಕರ್ನಾಟಕ ಅನ್ನೋದ್ರ ಜೊತೆಗೆ ಒಂದು ಉತ್ತರ ಕರ್ನಾಟಕದ ಒಂದು ಸ್ಥಳೀಯ ಸಿನಿಮಾ. ಆದರೆ ಅದರ ವಿಷಯ ಇದೆಯಲ್ಲ, ಅದು ಭಾಷೆ ಮತ್ತು ಪ್ರಾಂತೀಯ ಸ್ಥಳೀಯವಾದರೂ ಕೂಡ ಆ ವಿಷಯ, ಆ ಚಿತ್ರದಲ್ಲಿ ತೋರಿಸಿರುವಂಥ ವಿಷಯ ಇಡೀ ದೇಶದಲ್ಲಿರುವಂತಹ ಸಮಸ್ಯೆಯನ್ನು ತೋರಿಸಿದ್ದಾರೆ. ಇದು ಒಂದು ಅದ್ಭುತ ಸಿನಿಮಾ. ಈ ಸಿನಿಮಾ ಖಂಡಿತವಾಗಿಯೂ ಕನ್ನಡಿಗರು ಗೆಲ್ಲಿಸಬೇಕು. ಇಂಥ ಚಿತ್ರಗಳಿಂದನೇ ನಮ್ಮ ಕನ್ನಡ ಚಿತ್ರರಂಗ ಉಳಿಯೋದು ಬಿಟ್ಟರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗ ಉದ್ಧಾರ ಆಗಲ್ಲ. ಉದ್ಧಾರ ಆಗೋದೇ ಇಂಥ ಸಿನಿಮಾಗಳಿಂದ. ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು. ಇದನ್ನು ಪ್ರತಿಯೊಬ್ಬ ಕನ್ನಡಿಗನು ಅಥವಾ ಪ್ರತಿಯೊಬ್ಬ ಭಾರತೀಯನು ನೋಡಬೇಕಾದಂಥ ಸಿನಿಮಾ ಹೆಬ್ಬುಲಿ ಕಟ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರ ಯಶಸ್ವಿಯಾಗಲಿ. ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ಈಗಷ್ಟೇ ಹೆಬ್ಬುಲಿ ಕಟ್ ಅನ್ನುವಂಥ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಇಲ್ಲೇ ನಿಂತಿದ್ದಾರೆ ನೋಡಿ, ನಮ್ಮ ಹೀರೋ ಹೆಬ್ಬುಲಿ ಕಟ್ ಮಾಡ್ಕೊಂಡು ನಿಂತಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಇರೋದೇನಂತ ಹೇಳಿದ್ರೆ, ಇವರು ಹೆಬ್ಬುಲಿ ಕಟ್ ಮಾಡ್ತಾರಾ ಮಾಡಲ್ಲ ಅನ್ನೋದು ಕ್ವಶನ್ ಮಾರ್ಕ್. ಅವ್ರು ಮಾಡ್ತಾರೆ ಇಲ್ಲೋದನ್ನು ನೋಡಬೇಕಾದ್ರೆ ನೀವು ಸಿನಿಮಾ ಪೂರ್ತಿ ನೋಡಬೇಕು. ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಸಿನಿಮಾ ಶುರುವಾದಾಗಿಂದ ನನಗೆ ನಮ್ಮ ಸ್ಕೂಲ್ ಡೇಸ್ಗಳನ್ನು ನೆನಪು ಮಾಡುವಂಥ ಒಳ್ಳೆ ಮೆಮೊರಿ ಇದೆ. ಸ್ಕೂಲ್ ಪಕ್ಕದ ಬೆಂಚಲ್ಲಿ ಕೂರೋದು, ಪಕ್ಕದಲ್ಲಿ ಹುಡುಗಿನ ನೋಡೋದು, ಅವಳ ಮೇಲೆ ಏನೋ ಕ್ರಶ್ ಇರುತ್ತೆ, ಅವಳನ್ನು ಟ್ರೈ ಮಾಡೋದು, ಆ ಥರ ಒಂದು ಒಳ್ಳೆ ಪ್ರೀತಿಯ ಕಥಾಹಂದರವನ್ನು ಸ್ಟಾರ್ಟಿಂಗ್ ತಗೊಂಡೋಗಿದ್ದಾರೆ. ನಿಮಗೆ ಆಫ್ಟರ್ ಇಂಟರ್ವಲ್ ನಂತರ ಅವನಿಗೊಂದು ಹುಚ್ಚಿರುತ್ತೆ ಹೆಬ್ಬುಲಿ ಕಟ್ ಮಾಡಬೇಕಂತ. ಇಂಟರ್ವಲ್ ನಂತರ ಇರೋದೇ ಟ್ವಿಸ್ಟ್. ನಿಮಗೆ ಸಮಾಜದಲ್ಲಿರುವಂಥ ಒಂದು ತೊಡಗನ್ನು, ಒಂದು ಸಮಸ್ಯೆಯನ್ನು ಕೊನೆಗೆ ನಿಮಗೆ ಒಳ್ಳೆ ಮೆಸೇಜ್ ರೀತಿಯಲ್ಲಿ ತೋರಿಸಿದ್ದಾರೆ. ಅದು ನಮಗೆ ತುಂಬ ಮನಸ್ಸಿಗೆ ನಾಟುತ್ತೆ. ಸಿನಿಮಾದಿಂದ ಹೊರಗೆ ಬಂದಾಗ ಅದು ಕಾಡತ್ತೆ. ಈಗಲೂ ಇಂಥದ್ದು ಇದೆಯಲ್ವಾ ಅನ್ನೋಂಥ ಒಂದು ಪ್ರಶ್ನೆ ನಮ್ಮಲ್ಲೇ ಮೂಡುತ್ತೆ. ಅದಕ್ಕೆಲ್ಲದಕ್ಕೂ ನಾವೇ ಉತ್ತರವನ್ನು ಕೊಡಬೇಕು. ಆ್ಯಕ್ಚುಲಿ ಈ ಜಾತಿಯ ವ್ಯವಸ್ಥೆಯ ಸಮಸ್ಯೆ ಇದೆಯಲ್ಲ, ಅದರಿಂದ ನಾವೆಲ್ಲರೂ ಹೊರಗೆ ಬರಬೇಕು, ಎಲ್ಲರೂ ನಮ್ಮವರಂತ ನೋಡಬೇಕನ್ನುವಂಥದ್ದು ಒಂದು ನಾವೆಲ್ಲ ಒಂದು ಅನ್ನುವಂಥ ಒಂದು ಒಳ್ಳೆ ಮೆಸೇಜ್ ಇದೆ. ಇದನ್ನು ನೋಡಿ ಆದರೂ ನಾವು ಇನ್ನಷ್ಟು ಸಮಾಜದಲ್ಲಿ ತಪ್ಪುಗಳನ್ನು ತಿದ್ಕೊಂಡು ಹೋಗೋಣ ಅಂತ ಹೇಳ್ತಾ, ಒಳ್ಳೆ ಸಿನಿಮಾ. ಡೈರೆಕ್ಟ್ರು, ನಾನು ಇನ್ನೊಂದು ಹೇಳಬೇಕೇನು ಗೊತ್ತಾ, ಸಿನಿಮಾ ತಂಡಕ್ಕೆ ಒಳ್ಳೆ ರಿಸಲ್ಟ್ ಯಾವುದು ಹೇಳಿದೆ, ಆಡಿಯನ್ಸ್ ಕೂತು ಚಪ್ಪಳೆ ತಟ್ಟುವಂಥದ್ದು. ಆ ಚಪ್ಪಳೆನ ರಿಸೀವ್ ಮಾಡಿ ಡೈರೆಕ್ಟರ್ ಕಣ್ಣೀರು ಹಾಕಿದ್ರು. ಅದು ಅವರು ಪಟ್ಟಿರುವಂಥ ಆ ಶ್ರಮ ಅದರಲ್ಲಿ ಕಾಣಿಸುತ್ತೆ. ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ಸಿನಿಮಾ ಇದು. ಒಂದು ತಂಡವನ್ನು ಕಟ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ. ಹೆಬ್ಬುಲಿ ಕಟ್ ಸಿನಿಮಾವನ್ನು ನೀವೆಲ್ಲರೂ ನೋಡಿ ಇವರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಹೆಬ್ಬುಲಿ ಕಟ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಮೋನಿ, ಈ ಸಿನಿಮಾಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಹಾಗೆ ಎಲ್ಲ ಸಿನಿಮಾ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಮುಗ್ಧ ಮನಸ್ಸಿನ ಒಂದು ಕನಸಿನ ಈ ಕಪಿ ಆಟವನ್ನು, ಬುದ್ಧಿ ಇದ್ದವರು ಅವರು ಕಪಿಗಳ ಈ ಜಾತಿ ಜಂಜಾಟವನ್ನು ತುಂಬ ಚೆನ್ನಾಗಿ ತೋರಿಸಿರುವಂಥ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಹೆಬ್ಬುಲಿ ಕಟ್ಟಿಗೆ ಅಂತ ನನ್ನ ಕಡೆಯಿಂದ ವಿಶಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್.